ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಒಳ್ಳೆ ದಿನ ಎಂತಕ್ಕಂದರೆ ನಾನು ನನ್ನ ಡ್ಯಾನ್ಸ್ ಕ್ಲಾಸ್ ಟೀಮ್ ಒಟ್ಟಿಗೆ ಡೆಲ್ಲಿ ಹೊರಟಿದ್ದೆ. ಈಗ ಕಾಲೇಜ್ ಬಿಟ್ಟು ಬಂದಷ್ಟೇ, ಬಂದು ಒಂದು ಅರ್ಧ ಗಂಟೆ ಆಯಿತು. ನಾವು ಕಾಲೇಜ್ ಬಿಟ್ಟು ಬಂದ ತಕ್ಷಣ ಪಟ್ಟಂತ ಸ್ನಾನ ಮಾಡಿ ಬಂದು ಫಸ್ಟ್ ಲಗೇಜ್ ಪ್ಯಾಕ್ ಮಾಡಿಟ್ಟಿದ್ದೆ. ಲಗೇಜ್ ಎಲ್ಲ ಪ್ಯಾಕ್ ಆಯಿತು, ಲಗೇಜ್ ಪ್ಯಾಕ್ ಆಯಿತು. ಇನ್ನು ಡ್ರೆಸ್ಸು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಟಾಯಿತು. ಪಟ್ಟಂತ ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ಬಂದು ಡ್ರೆಸ್ಸು ಹಾಕಿ ಇಟ್ಕೊಂಡು ಹೀಗೆ ಡ್ರೆಸ್ ಎಲ್ಲ ಹಾಕಿ ಆಯಿತು. ಇನ್ನೆಂತ ಉಳಿಲ್ಲ. ಇನ್ನು ನಾನು ಒಂದು 11 ಗಂಟೆ ಟ್ರೈನ್ ಇಪ್ಪದು. ನಮಗೆ 11 ಗಂಟೆ ಟ್ರೈನ್ ಇದ್ದರೆ ನಮಗೆ ಆಂಟಿ ಒಂದು 9 ಗಂಟೆ ಅವ್ರ ಮನೇಲಿ ಇರಿ ಅಂತ ಹೇಳಿದರು. ಈಗ ಒಂಚೂರು ರೆಡಿಯಾಗಿ ಊಟ ಎಲ್ಲ ಮಾಡಿ ಕೈ ಮುಗ್ದು ಊಟ ಎಲ್ಲ ಮಾಡಿ ಸ್ವಲ್ಪ ಹೊಟ್ಟಿಗೆಲ್ಲ ಹಾಯ್ಕೊಂಡು ಎಂತ ಬೇಕೆಲ್ಲ ಹಿಡ್ಕೊಂಡು ಮತ್ತು ಇನ್ನೂ ಸ್ವಲ್ಪ ಎಲ್ಲ ಪ್ಯಾಕ್ ಮಾಡೋಕ್ಕಿತ್ತು, ಸಣ್ಣ ಪುಟ್ಟದೆಲ್ಲ ಅದೆಲ್ಲ ಪ್ಯಾಕ್ ಮಾಡಿಕ್ಕಿ ಹೌದು. ಸೊ ಈ ವ್ಲಾಗಲ್ಲಿ ನಾನು ಫುಲ್ ಡೆಲ್ಲಿಯಲ್ಲಿ ಎಂಥ ಪ್ರೋಗ್ರಾಮ್ ಇತ್ತು, ಎಂತೆಲ್ಲ ಮಾಡ್ತೆ, ಎಲ್ಲೆಲ್ಲ ಹೋತೆ, ಎಲ್ಲದೂ ಈ ವ್ಲಾಗಲ್ಲಿ ತೋರಿಸ್ತೆ. ಸೊ ಮಿಸ್ ಮಾಡಿದೆ, ಕೊನೆವರೆಗೂ ಕಾಣಿ. ಮಿಸ್ ಮಾಡ್ಕೊಂಡ್ರೆ ನಿಮಗೆ ಲಾಸ್. ಈಗ ಎಲ್ಲ ರೆಡಿ ಆಯಿತು, ಊಟ ಒಂದು ಮಾಡೋಕ್ಕಿತ್ತು. ಹಾಗಾಗಿ ಊಟ ಮಾಡ್ಕೊಂಡು ಬಂದಿದ್ದೆ. ಅಮ್ಮ ಟೊಮೆಟೊ ಸಾರು ಮೀನು ಫ್ರೈ ಇಟ್ಟಿರ ಲಾಯ್ಕ್ ಮಾಡಿ ಉಣ್ಕೊ ಹೋತೆ. ಎಂಥ ಪ್ರಾಬ್ಲಮ್ ಅಂತ ಮೀನು ಫ್ರೈ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಅದೊಂದು ಬಿಸಿ ಹೋಗ್ಕ ಅದನ್ನು ಮಾಡಿ 9, ಇನ್ನೊಂದು ಅರ್ಧ ಗಂಟೆ ಇತ್ತು, 7:15 ಆಯಿತು. ನಾನು ಅರ್ಧ ಗಂಟೆಲಿ ಊಟ ಮಾಡಿ ಮತ್ತು ನನ್ನ ನೇಲ್ಸ್ ನಾನಿನ್ನೂ ಕ್ಲೀನ್ ಮಾಡಲಿಲ್ಲ. ನೇಲ್ಸ್ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಸ್ವಲ್ಪ ಎಲ್ಲ ಅದನ್ನೂ ಒಂಚೂರು ಚೆಂದ ಮಾಡ್ಕಲ್ಲ, ಅದನ್ನು ಚೆಂದ ಮಾಡಿ ಹಾಕೋದು. ಹಾಗಣಿ ಒಟ್ಟದ ಬ್ಯಾಗ್ ಇಟ್ಕೊಂಡ್ರೆ ನಾನೇ ಇಟ್ಕೊಂಡ್ರೆ ಕಾಯಿ ಕೃತ್ಯಕ್ಕನ ಮನೆಗೆ ಬಂದು ರೀಚ್ ಆಯ್ತು. ಇವರೆಲ್ಲ ಡ್ರೆಸ್ ಎಲ್ಲ ಹಾಯ್ಕೊಂಡು ರೆಡಿ ಆಯಿರು. ಎಂತ ಇವ್ರ ಡ್ರೆಸ್ ಎಂತ ಒಲ್ಲಿ ಹೊತ್ಕೊಂಡಿದ್ದು ಜನ ಬಂದರು. ಹರ್ಗೋರ್ ಎಂತ ಪರಿಸ್ಥಿತಿ ಇತ್ತು ತೋರಿಸ್ತೆ ಕಣಿ. ಎಲ್ಲ ನಮ್ದೆಲ್ಲ ಪ್ಯಾಕ್ ಆಯ್ತು. ಬಂದರೂ ಕೂಡ ಪ್ಯಾಕ್ ಮಾಡ್ಕೊಂಡೆ ಪಾಠ ಮುಗಿಸಿಬಿಟ್ಟೆ ಎಲ್ಲ. ಹುಷಾರಲ್ಲ. ನಮ್ಮ ಲಗೇಜ್ ಕಣಿ, ಇಷ್ಟು ಲಗೇಜ್ನ ಹಿಡ್ಕೊಂಡು ಹೋಗ್ತೀವಿ ನಾನು. ಅದು ಯಾರು ಆಚಿಕಂತ ಹಾಯ್ 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 ಅಲ್ಲ ಹಾಯ್ ಕೂಯ್ ಕಲ್ತಾಳೆ. ಇಲ್ಲೊಬ್ರು ಅಂತಿದ್ರು ಹುಡುಗಿ. ಓ ಇದು ಹೊಸದು ಯಾವುದೋ, ಇದು ಯಾವುದೋ ಹೊಸದು ಕಂಡಿಡಿದು. ಸ್ಟೇಷನ್ ಬಂದು ರೀಚ್ ಆಗಿದ್ದೇವೆ. ಆಲ್ರೆಡಿ ಟಯರ್ಡ್ ಥರ ತೋರ್ತೇವೆ ನಾವು ಅಲ್ದಾ. ರಿಷಿತ್ ದೊಡ್ಡ ಜನ ಅಲ್ಲ ನೀನು ಹಾಯ್ ಮಾಡುತ್ತ ಅಲ್ಲ ಬ್ಲಾಗ್. ಇವಳಿಗೆ ಲಿಪ್ಸ್ಟಿಕ್ ಹಾಕಿದೆ, ಅವ್ರು ಇಡೀ ಲುಕ್ಕೇ ಚೇಂಜ್ ಆಯಿತು. ಅವರು ಲಿಪ್ಸ್ಟಿಕ್ ಹಾಕಿದೆ. ನಾವು ಬಂದ ಜಾಗದಲ್ಲಿ ಒಂದು ರೀಲ್ಸ್ ಮಾಡಿಬಿಟ್ಟು ಮಾತ್ರ, ರೀಲ್ಸ್ ಮಾತ್ರ ಸೂಪರ್. ನೋಡ್ಕಂದ್ರೆ ಹೋಗಿ ವಿರಾಕ್ಸ್ ಡ್ಯಾನ್ಸ್ ಕಂಪನಿ ಅದು ಇನ್ಸ್ಟಾ ಪೇಜಲ್ಲಿ ಹೋಗಿ ನೋಡಿ. ಫುಲ್ ಬಯೋಡೇಟಾ ಎಕ್ಸೈಟ್ಮೆಂಟ್ ತುಂಬ ಇದ್ದಾರೆ ಅಷ್ಟೇ. ತಡಿ ನಾನು ಬ್ಯಾಗ್ ಹೊತ್ಕೊಂಡು ಸಾಕಾಯ್ತು, ಅಷ್ಟೇ ಸಾಕು. ಹೊತ್ಕೊಳಕ್ಕೆ ಯಾರು ಹೇಳಿದ್ದೀವಿ? ಆ್ಯಕ್ಚುಲಿ ಬಾಪತಿಗೆ ಅಷ್ಟು ತಿಕ್ಲಿ. ನಮ್ಮ ಜೊತೆ ಹರ್ಷಿತಕ್ಕ ಎಷ್ಟು ಬರ್ತಾರಂತೆ? ಯಶಲ್ಲ ಅಲ್ಲಿ ನೋಡಿ, ಎಲ್ಲ ಇದ್ರಲ್ಲ. ನಾನು ನಿಜ ಬರ್ತೀರಂತ ನಾನೆಂತ ಅನ್ಕೊಂಡೆ. ನೀ ಹೇಳ್ತಿದ್ದೆಲ್ಲ ಎಷ್ಟು ಬರ್ತಾರಂತೆ. ಅವು ಡೆಲ್ಲಿಗೆ ಬರ್ತಾರೆ ನಾವು ಕನ್ನಡ ರಾಜ್ಯೋತ್ಸವಕ್ಕಂತೇಳಿ. ನೋಡಿದ್ರೆ ಎಷ್ಟು ಇಲ್ಲಿ ರೇಷನ್ ತೋರಿಸಿ ಎಷ್ಟು ಬಂದಿದ್ದಾರೆ ಅಂತೇಳಿ.
ಇನ್ನು ಬಂತು, ಲೆಟ್ಸ್ ಗೋ, ಹೋಗುವ ಹೋಗುವ ಹೋಗುವ. ಯಬ್ಬಾ, ಇದು ಕಾಸ್ಟ್ಯೂಮ್ ಬ್ಯಾಗ್ ಎಷ್ಟು ಭಾರ ಉಂಟು ಮಹೇಶ್. ಸೆಟಲ್ ಆಗಿ ಕೂತಿತ್ತು ನಾನು ಕಪ್ಪಟಿ. ಮಳೆ ಬರ್ತದೆ, ಸೊ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿದ್ದೆ. ಹರ್ಷಿತಕ್ಕ ಎಲ್ಲ ಮಲಗಿದ್ದೇವೆ. ಮೇಲೆ ಹೋಗು, ಕೆಳಗೆ ಹೋಗು. ನಾನು ಮಿಡಲಲ್ಲಿ ಮಲಗಿದ್ದೇನೆ, ಇವರು ಸಹ ಮಿಡಲಲ್ಲೇ ಮಲಗಿದ್ದಾರೆ. ಮೇಲೆ ಚಿಂತನ. ಸದ್ಯಕ್ಕೆ ನಿದ್ದೆ ಮಾಡಬೇಕು, ಯಾಕಂದರೆ 2 ದಿವಸ ಜರ್ನಿ ಉಂಟು. 2 ದಿವಸ. ಬೆಳಗಾಯ್ತು ಒಬ್ಬರಿಗೆ. ಆಲ್ರೆಡಿ ಮುಗ ಆಗದಿಂದ ಒಬ್ಬ ಚಾಯ್ಗೆ ಬಂದಿದೆ. ಇನ್ನು 1.5 ದಿವಸ ಜರ್ನಿ ಉಂಟು. ಇನ್ನೊಂದು ಅರ್ಧ ದಿವಸ ಜರ್ನಿ ಅದಷ್ಟೇ ಅಲ್ಲ, ಇನ್ನು 1.5 ದಿವಸ ಜರ್ನಿ ಉಂಟು. ಹೌದು, ಸೆಟ್ ಆಗಿದ್ದೇವೆ ಮೇಲೆ. ನಿಂಗೆ ಎಡಿಟ್ ಮಾಡ್ಲಿಕ್ಕೆ ಎಂತ ಮಾಡ್ತಿದ್ದಿ? ನನಗೆ ಬರುವುದಿಲ್ಲ ಐಫೋನಲ್ಲಿ ಎಡಿಟ್ ಮಾಡಲಿಕ್ಕೆ. ನನಗೆ ಬರುವುದಿಲ್ಲ. ಅವನಿನ ಜೈಲಿಗೆ ಹಾಕಿದ್ದು ತಿಕ್ಕಲು ನನಗೋಗ್ತಾರೆ ಅಂತ. ಚೋಕುಲೇಟ್ ರೀಲ್ ಮಾಡೋಕ್ಕೆ ಹತ್ತಿ ಬಂದು ಕಂಡಿದ್ದೀರಾ? ರೀಲ್ ಮಾಡ್ತಾರೆ. ನಿಮ್ಮ ಫ್ಯಾನ್ ಅಡ್ಡ ಬರ್ತೇನೋ ಅಲ್ಲ, ಇದು ವಿಡಿಯೋ ಮಾಡಿದೆ. ನಾವೀಗ ಆಗ್ರದಲ್ಲಿತ್ತು. ಎಷ್ಟು ಸತಿ ಹಾಯ್ ಮಾಡ್ತೀನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿಂಗೆ ಸ್ವಲ್ಪ ಲೇಟ್ ಆಯ್ತು. ಬ್ಲಾಗ್ ಮಾಡಿದ್ದೆ. ಆಯ್ತಾ ನಿಮ್ಗೆ ಬೆಳಿಗ್ಗೆ? ಅವ್ರಿಗೆ 10 ಗಂಟೆ ಆಯ್ತು ಗಾಯ್ಸ್. 10 ಗಂಟೆ ಯಾರ ಮೇಲೆ ಎದ್ದದ್ದು? ನಾನು ಹರ್ಷಿತಕ್ಕ ಎಲ್ಲ 6 ಗಂಟೆಗೆ 7 ಗಂಟೆಗೆ ಎದ್ದು ಕೂತಿತ್ತು. ನಾನು 8ವರೆಗೆ ನೀವು ಗಾಯತ್ರಿಗೆ ಸಹ ಎದ್ದು ಮತ್ತೆ ಎಂತ ಎಬ್ಬಿಸಿದ್ದು? ತಿಂಡಿ ಬಂದು ಕೂತು ಅರ್ಧ ಗಂಟೆ ಆಗಿ ಚಪ್ಪಿ ಬೂತ್ ಆಗಿ ಕೂತ್ಕೊಂಡಿತ್ತ. ಇದು ವಡಪಾವ್, ಉಪ್ಮಾ, ಇದು ಸಜ್ಜಿಗೆ, ಉಪ್ಪಿಟ್ಟು ಲೈಕಿಲ್ಲ. ಎಂತ ಚಪ್ಪಿ ಅಂದ್ಕೊಂಡು ಸಾಸ್ ಹಾಕಿ, ಟೊಮೆಟೊ ಸಾಸ್ ಹಾಕಿ ತಿಂತಿದ್ರು ಚಪ್ಪಿ ಅನ್ಕೊಂಡು. ಓಕೆ. ಫಸ್ಟ್ ಎಂತ ಗೊತ್ತಾ, ಸ್ನಾನ ಮಾಡಕ್ಕೆ 2 ದಿವಸ ಆಯ್ತು ಸ್ನಾನ ಮಾಡಿದೆ. ಬೇರೆ ಚಾಯ್ಸ್ ಇಲ್ಲ, ಇಲ್ಲಿ ಟಾಯ್ಲೆಟ್ ಮಾತ್ರ ಸ್ಲೀಪರ್ ಕೋಚಲ್ಲಿ. ಅದು ಟಾಯ್ಲೆಟ್ ಅಷ್ಟೇನೇನು ಒಳ್ಳೆ ಇಲ್ಲ, ಅಂದರೆ ಕ್ಲೀನ್ ಇತ್ತು, ಆದರೆ ಸ್ವಲ್ಪ ಸ್ಮೆಲ್ಲಿ ಆ ಥರ ಇತ್ತು. ಎಂಥದೋ ಒಂದು ಮ್ಯಾನೇಜ್ ಮಾಡಿ 2 ದಿವಸ ಕಳೆದಿತ್ತು. ಈಗ ಹತ್ರ ಬರ್ತಾಯಿತ್ತು, ಹಾಗಾಗಿ ಎಲ್ಲ ರೆಡಿ ಆಯ್ತಿತ್ತು. ಎಂತಕ್ಕಂದ್ರೆ ಇಳಿಕಲ್ಲ ಕಾಂಪ್ ಒಬ್ರೊಬ್ರು ಒಂದೊಂದು ಕಾಡಿಂದ ತಪ್ಸ್ಕೊ ಬಂದವ್ರ ಕಡೆ ತೋರ್ತಿದ್ರು. ಪಟ್ಟನಲ್ಲಿ ಒಂದು ಹೊಡ್ಕೊಂಡ ಎಂತಲ್ಲಿದ್ದೆ ಹಂಗೆ ಫೋಟೋ ಎಲ್ಲ ಲೈಕ್ ಮಾಡ್ಕೊಂಡು ಎಸ್ ಒಳಗೆ ಸಹ ಎಂತ ಇಲ್ಲ. ಬಾಟ್ಲ್ ಉಂಟು ಬೇಕಾ? ಇಲ್ಲ ಎಂತ ಇಲ್ಲ. ಆಯ್ತು, ನಾನು ಕೂದಲೆಲ್ಲ ಹಾಗೆ ಕೆಳಗೊಂಡು ಮೇಲ್ಕೊಂಡು. ಜನ ಡಿಪ್ರೆಷನ್ನಲ್ಲಿದ್ದರು. ಎಂತ ಕೃತ್ಯಕ? ಎಸ್
ಹೋಗುತ್ತಿತ್ತು ಮೈನು ಬೇಡ ಎಂತ ಬೇಡ ಹಚ್ಚಿರ್ತೀರ ಅಷ್ಟು ಬರ್ತಿತ್ತು ತರ್ಕಣಿಗೆ ಕಡಿಮೆ ಮಾಡ್ತೆ ಮಾತಾಡೋ ಗೊತ್ತಿಲ್ಲ ಲಾಗಲ್ಲ ಒಳ್ಳಲ್ಲ ನೆಕ್ಸ್ಟ್ ಆಸ್ಟ್ರೇಲಿಯಾಕ್ಕೆ ಒಂದು 5 ಆಫರ್ ನೋಡೋಣ ಅಲ್ವಾ. ಓಕೆ ನಂದೀಶ್, ಆಯ್ತು ಮಾತಾಡ್ತೀನಿ ಆಯ್ತು. ಮನೆ ನೋಡಿದ್ರಂತೆ, ನಾವು ನೋಡಲಿಲ್ಲ. ಅವರೊಟ್ಟಿಗೆ ನಾವು ನೋಡಲಿಲ್ಲ, ನಾವಲ್ಲಿ ಸೋಲ್ಜರ್ಸ್ ಎಲ್ಲ ಇದ್ರು, ಅದು ನೋಡ್ತಾ ಬಂದ ಅಷ್ಟೇ. ನೋಡಿ ನಮ್ಮ ಹೋಟೆಲು, ಇನ್ನು ಹೋಗ್ಬೇಕಷ್ಟೇ ಒಳಗೆ, ಚೆಕ್ಕಿನ್ ಆಗಬೇಕು. ಊಟ ರೆಡಿ, ಊಟ ಆಯಿತು. ಹಾಂ, ರೂಮ್ ನೋಡಿ ಜಸ್ಟ್ ಬಂದಿತ್ತು. ನಾನು ಈ ರೂಮಾ ಇಲ್ಲ ಕೆಳಗೆ ಹೊತ್ನ ಕಾಣ್ಕೀಗ ಆರೇ ಇದೇ ರೂಮಲ್ಲಿ ಇರ್ತೆ. ನಾನು ಈ ರೂಮಿಗೆ ಶಿಫ್ಟ್ ಆದೆ. ಸೇಮ್ ಟು ಸೇಮ್, ಎಂಥ ಡಿಫ್ರೆನ್ಸ್ ಇಲ್ಲ, ಸೇಮ್ ಉಂಟು. ಓನ್ಲಿ ಡಿಫ್ರೆನ್ಸ್ ಈಸ್ ದಿಸ್ ಮಿರರ್. ಇದು ವಾರ್ಡ್ರೋಬ್ ಇರುವಂಥ ಮಿರರ್. ಸೊ ಇದು ಚಂದ ಇತ್ತು. ವಾಶ್ರೂಮ್ ಎಲ್ಲ ತುಂಬ ಕ್ಲೀನ್ ಆಯಿತು, ಚಂದ ಆಯಿತು ನೋಡಿ, ಚಂದ ಉಂಟು ಎಲ್ಲ. ಶವರ್ ಕೂಡ ಉಂಟು. ಸೊ ಎವ್ರಿಥಿಂಗ್ ಈಸ್ ಕ್ಲೀನ್. ಈಗ ರೆಡಿಯಾಗಿ ಹೊರಟಿತ್ತು, ಎಲ್ಲರೂ ರೆಡಿ ಆಗಿದ್ರು. ಓ, ಹೂ ಇಸ್ ದಿಸ್ ಬ್ಯೂಟಿಫುಲ್ ಲೇಡಿ? ಹೂ ಇಸ್ ದಿಸ್ ಕೃಷ್ಣ ಸುಂದರಿ? ಇವರೊಂದು ಕಲರ್ ಇರೋದು, ಇವಳೊಂದು ಕಲರ್ ಚೇಂಜ್, ಮತ್ತೆಲ್ಲ ಲೈಟ್ ಕಲರೇ ಹಾಕಿರೋದು ಆಯ್ತಾ? ಏ ಇಲ್ಲಿ ಎಲ್ಲಿಗೆ ಹೋಗ್ತೆ? ರೆಚ್ಚಿದಾಗ ಮಾತಾಯ್ತು, ಎಲ್ಲಿಗೆ ಹೋದಿತ್ತಂತ ಹೇಳಲ್ಲ, ಹೇಳಿನ? ಹಾಂ, ಸರೋಜಿನಿ ಮಾರ್ಕೆಟ್. ಲೈಕ್ ಇದು ಅಂಗಿ ಸಿಕ್ಕಲ್ಲ, ಲೈಕ್ ಇರುತ್ತಲ್ಲೇ ಗೊತ್ತಿಲ್ಲ. ಹೋಗಿ ಕಾಣಿಕೀಗ ದುಡ್ಡು ಮಾತ್ರ ಕಮ್ಮಿ ಇರುತ್ತೆ ನಮ್ಮದು, ಅದಕ್ಕೆ ಅಲ್ಲಿ ಹೋಗಿ ತಗೊಂಬನ್ನಿ ಅನ್ಸ್ಕೊಂಡಿದ್ದೆ. ಎಲ್ಲರೂ ಇಷ್ಟು ಜನ ಹೊರಟಿದ್ದೀಗ, ಇಷ್ಟು ಜನ ಕೂತ್ಕೊಂಡಿದ್ದೆ. ಇನ್ನೂ 2 ಆಟೋ ಬಕ್ಕಿತ್ತು, ಅಷ್ಟಪ್ಪ ಜನ ಇದ್ರು. ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಅದು ತಗೊಂಬ ಇದು ತಗೊಂಬ ಅನ್ಕೊಂಡಿದ್ದೆ. ಅಂತ ತಗೊಂಡು ಕಾಣಿಕೀಗ ಏನು ರೀ ನಾವು ಸರೋಜಿನಿ ಮಾರ್ಕೆಟಲ್ಲಿ ಇತ್ತು ಆಲ್ರೆಡಿ. ತುಂಬ ರಶ್ ಇತ್ತು, ಹಾಗಾಗಿ ನಾನು ವೀಡಿಯೋ ಮಾಡಲಿಲ್ಲ. ನೀವು ಬಾಪತಿ ಫೋನ್ ಇಡು ಕೆಲಸ ಬೇದಿಗೆ, ಅದಕ್ಕೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡುವಂಥ ಪಟ ಮಾತಾಡಿದ್ದೆ. ಇಲ್ಲಿ ಕಣ ಇವಳು ನಾನು ಒಂದು ಕಡೆ ಒಂದು 100 ರೂಪೀಸ್ ಶರ್ಟ್ ತಗೊಂತ, ಮತ್ತು ಬೇಕಾದ ಸಾರ ತಗೊಂತ. ಬಾರ್ಗಿನ್ ಮಾಡ್ರೆ ಮಾತ್ರ ನಮಗೆ ಒಳ್ಳೆ ಥರ ಒಳ್ಳೆ ಇರುವಂಥದ್ದು, ಏನಂದ್ರೆ ಒಳ್ಳೆ ಕ್ವಾಲಿಟಿ ಇರುವಂಥದ್ದು ಸ್ವಲ್ಪ ಕಮ್ಮಿಗೆ ಸಿಗ್ತೈತೆ. ಕಾಂಬ ಇನ್ನು ಸ್ವಲ್ಪ ಮುಂದುವರ ಮೇಲೆ ಎಂಥದೈತೆ ಅಂತ ತೋರಿಸಿದೆ. ಎಂತಕ್ಕೂ ಫೋನ್ ತೆಗೆದು ಸ್ವಲ್ಪ ಹೆದರಿಕೆ ಆಗ್ತಿತ್ತು, ಅದಕ್ಕೆ ನಾನು ತೆಗಿಲ್ಲ. ತುಂಬ ಜನ ಇದ್ರು, ಯಾಕೆ ಮಾತಾಡ್ಕೊಂಡ್ರಿ ಯಾಕೆ ಮಾಡ್ಕೊಡಿ, ನನ್ನ ಅಕ್ಕನ ಮನೆ ತೋರಿಸಿದ್ರು, ಅದಕ್ಕೆ 200ಗೆ ಅವಲಕ್ಕ ఇప్పుడు సొరుంటుంది కుంటి కాదరి ಬೆಸ್ಟ್ ವೇ ಆ್ಯಕ್ಚುಲಿ. ಒಂದು ಲೈಕ್ ಉಂಟು ಆಲ್ರೆಡಿ ಕೈಯಲ್ಲಿ ಇಷ್ಟುಂಟು. ಇದಷ್ಟಲ್ಲದೆ ಅಲ್ಲಿ ಬ್ಯಾಗಲ್ಲಿ ಸಹ ಉಂಟು. ಯಾವ ಊರು ತಪ್ಪಿ ಬಂದೆ ನೀನು? ಗೊತ್ತಿಲ್ಲ. ಹಾಂ, ಬೇಡ ಬೇಡ. ನಾನು ಎಲ್ಲಿದ್ರೆ ಅಂತ ಹುಡುಕ್ತಿದ್ದೆ, ನೋಡಿದ್ರೆ ಹಿಂಗೆ ತಿರುಗಿ ನೋಡ್ತೀವಿ, ಎಲ್ಲ ಲೈನಲ್ಲಿ ಕೂತಿದ್ರು. ಎಂತ ಛೇ, ಇಂಥ ಸುಳ್ಳಲ್ಲ ಹೇಳುಕಾಗ. ಇಲ್ಲಿ ಒಂದು ಕೂರ್ಬೇಡಿ, ಎಲ್ಲ ಬರ್ತರು ನೋಡಿ ಅಂತೆ. ನೈ ಸುಳ್ಳು ಹೇಳುದು. ಇದೇ ಒಂದು ರಗಲಿ ಇಲ್ಲಿ ಬಂದ್ರೆ ಒಳ್ಳೆ ಆಯ್ತು, ಆಲ್ಮೋಸ್ಟ್ ಖಾಲಿ ಆಯ್ತು. ನೈ ವಯ್ಯ ನೈ, ಇಲ್ಲಿ ಇದೇ ರಗ್ಲಿ ಗಾಯ್ತು. ನಾನು ಇನ್ನು ಬರೋದಿಲ್ಲ ಸರೋಜಿನಿ ಮಾರ್ಕೆಟಿಗೆ. ಎಂತ ರಗ್ಲಿ, ಒಬ್ರು ಅವರು ಇನ್ನೊಬ್ರು ಅವರು ಮತ್ತೊಬ್ರು ಅನ್ಕೊಂಡು ಬಂದು ಅತ್ತ ಕಣಿ ಇತ್ತ ಕಣಿ ಒಂದು ಸಾರಿ ಮಾಡ್ತಾ ಕಾಣಿ ಇನ್ನೊಬ್ರು ಬಂದಿದ್ದು. ನಂಗೆ ಆಗ್ತಿಲ್ಲ. ನಾನೆಲ್ಲರೂ ಮಾತೆ ಫಸ್ಟ್ ಹೋಗಿ ರೂಮಿಗೆ ಸೇರ್ಕೊಂಡು ಸಾಕಮಾಗಿತ್ತು. ಹೋಗು ಎಂತಾರು ಕುಡಿಯೋ ಹೋಗು.
ಕೃತಿ ಶೇಕ್ ಬೇಕಾ ನಿಮಗೆ? Yes, I need to shake. ಅದೆಂತ ಕೃತಿ ಶೇಕ್? ನಾನು ತಗೊಂಡದ್ದು ನೋಡಿ, ಖಾಲಿ ಅರ್ಧಕ್ಕರ್ಧ ಕುಡ್ದಾಯ್ತು. ಇದು ಮ್ಯಾಂಗೋ ಮಿಲ್ಕ್ ಶೇಕ್ ಅಲ್ಲ, ಸಾರಿ, ಶೇಕ್ I will show you my chocolate. ವಿತ್ I will show you my chocolate shake. ಓಕೆ. ಓ ಎಲ್ಲ ಫಸ್ಟ್ ಮೇಲೆ ತಿಂದ್ರೆ ಕೆಳಗೆ ತಿಂದ್ರೆ, ಇವಳು ಫಸ್ಟ್ ಕೆಳಗೆ ತಿಂದು ಮೇಲೆ ತಿಂತಿದ್ರು. ವಾವ್. ನಾನು ನೋಡಿದ್ರೆ ಹುಚ್ಚಿ ಥರ ಇದ್ರು ಎಲ್ಲರೂ ಅಂತ. ಈ ಹೆಣ್ಣೆ ಅಂತ ಒಟ್ರಾಶಿ ಮಾಡಿ ಬಿಚ್ಚೈಕಂಬತ್ತು. ಅದನ್ನ ಹೇಳಿಕ್ಕೆ ಅನ್ನಿಸಿಲ್ಲ. You are. You deserve that position. Okay. ಎಂತ ಎನ್ನ ಫೋನ್ ಗೆಪ್ಪುನ್ ಫೋಟೋಸ್. ಎನ್ನ ಫೋನ್ ಗೆಪ್ಪುನ್ ಫೋಟೋಸ್. ನಾನು ಸದ್ಯದಲ್ಲಿ ಆ್ಯಕ್ಚುಲಿ ನಾನು ಮಧ್ಯದಲ್ಲಿ ಹಾರಿಸಿದೆ, ಬಟ್ ಕರೆಕ್ಟಾಗಿ ಮಾತಾಡಲಿಕ್ಕೆ ಬರೋದಿಲ್ಲ. ಕೆಲವುದೆಲ್ಲ ಫುಲ್ಲಿ ಸೆಂಟೆನ್ಸ್ ಹೇಳಿ ಬರೋದಿಲ್ಲ, ಸಣ್ಣ ಸೆಂಟೆನ್ಸ್ ಮಾತಾಡ್ತೇನೆ. ಗ್ರೇಟ್ ಅಲ್ಲ? ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ವಿ ಹ್ಯಾವ್ ರೀಚ್ ಬೋಬರಿಯಾ ಫಸ್ಟ್ ಹೋಯ್ ಅಂಗಿ ಚೇಂಜ್ ಮಾಡಿ ಆಯ್ಕೆ ಮಾಡಿ ಎಲ್ಲ ಇಟ್ಟು ಬಿಟ್ಕೊಂಡೆ. ಇನ್ನು ನಾಳೆ ಪ್ರೋಗ್ರಾಮ್ ಇತ್ತು, ಮಾರೆ ಡ್ಯಾನ್ಸ್ ಕಂಗ್ರ್ಯಾಚುಲೇಷನ್. ಅಲೆ ಅದು ಅವರದ್ದಂತ ಮ್ಯಾಮಿದಂತ. ಜನ ಬಂದರು. ಇದು ನೋಡಂತೆ ಹೋಗುವಾಗ ಹೇಗೆ ಹೋಗಿದ್ರು, ಈಗ ನೋಡಿ. ಬಾಯ್ ಬಾಯ್ ಸೂಪರ್ ಮ್ಯಾನ್ಸ್. ಓ ಓಕೆ ಓಕೆ ಬಾಯ್ ಬಾಯ್. ಆಚೆಗೆ ಗಾಡಿ ಬರ್ಕೊಂಡು ಗಾಡಿ ಹಿಡ್ಕೊಂಡು 7 ಪ್ರೋಗ್ರಾಮ್ ನಡಪಾರೆ. ಚಾ ಟಿಫಿನ್ ಪೂರ ಅವಳು ಒಂಚೂರು ಲೇಟ್ ಆನ ನಿಖಲ್ ಮುಲ್ಬಾಕಿ ಬಾರ ಎಂಗ್ಲೆ ಗಾಡಿ ಬರ್ಕೊಂಡು ಅಕ್ಲಿಗೆ ಎಲ್ಲ ಬೊಕ್ಕ ಬೇರೆ ಬೇಲೆ ಟ್ರಿಪ್ ಎಲ್ಲ ರೆಡಿ ಅದು ಕೊಡು ಕಾಂಡ 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 ಅಂದರೆ ಎಂತ ಅಂದರೆ, ಈಗ ನಾವೀಗ ಬಂದು ಹೋಟೆಲ್ ರೂಮಲ್ಲಿ ಇತ್ತು. ಹೋಟೆಲ್ ರೂಮಲ್ಲಿ ಆ್ಯಕ್ಚುಲಿ ಇದೆ ಅಂತಂದರೆ, ಇದು ಹೋಟೆಲ್ ರೂಮಲ್ಲಿ ಆ್ಯಕ್ಚುಲಿ ಎಂತ ಅಂದರೆ ಕನ್ನಡ ಭವನ ಅಂದರೆ ಡೆಲ್ಲಿಯಲ್ಲಿ ಕರ್ನಾಟಕದ ಸಂಘ ಇರ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಥದ್ದು ಇರುವಂಥ ಸಂಘಗಳಿದ್ದು ಒಂದು ಸಂಘದಲ್ಲಿ 2 ಭವನ ಇತ್ತು. ಅದರಲ್ಲಿ ಬಂದವರಿಗೆಲ್ಲ ಉಳ್ಕೊಂಡಿರುವಂಥ ಜಾಗ ಇತ್ತು. ನಾವು ಇಲ್ಲಿ ಬಂದಿದ್ದು. ನಾನೆಂತ ಮಾಡ್ತೇನೆ ಅಂದರೆ ಈ ವ್ಲಾಗ್ನ 2 ಪಾರ್ಟ್ ಮಾಡ್ತೇವೆ, ಬಿಕಾಸ್ ತುಂಬ ಇತ್ತು. ನಾವು ಒಂದು ವಾರದ್ದು ವ್ಲಾಗನ್ನು ಒಂದು ವಾರ ನಾವು ಮಾಡಿರೋದೆಲ್ಲ ನಾನು ಒಂದು ವ್ಲಾಗಲ್ಲಿ ಹಾಕೋ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಹಾಗಾಗಿ ನಾನೆಂತ ಮಾಡ್ತೇನೆ ಅಂದರೆ, ನಾನು ಮನೆಯಿಂದ ಹೊರಟದಿಂದ ಸರೋಜಿನಿ ಮಾರ್ಕೆಟಿಗೆ ಬಂದು ಇಲ್ಲಿ ರಾತ್ರಿ ಮಲ್ಕೊಳ್ಳೋದ್ವರೆಗೆ ಒಂದು ವ್ಲಾಗ್, ಅದು ಪಾರ್ಟ್ 2, ಡೆಲ್ಲಿದು ಪಾರ್ಟ್ 2ನ ನಾನು ಮತ್ತೆ ಹಾಕ್ತೇನೆ. ಸೊ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೇವೆ. ನೆಕ್ಸ್ಟ್ ಪಾರ್ಟಲ್ಲಿ ಎಂತ ಆಯ್ತು ಅಂತ ಕಾಣ್ತೈತೆ, ಹೋಗಿ ಪಾರ್ಟ್ 2 ನೋಡಿ.